ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಡಾಕು ಮಹಾರಾಜ್ ಈ ಮೂವಿ ನೋಡಿದ್ಮೇಲೆ ನನ್ನ ಒಪಿನಿಯನ್ ಏನಂದ್ರೆ ಸ್ಟ್ರಿಕ್ಟ್ಲಿ ಒನ್ ಟೈಮ್ ವಾಚಬಲ್ ಮೂವಿ ಇದು. ಕಮರ್ಷಿಯಲ್ ಸಿನಿಮಾಗಳನ್ನ ಇಷ್ಟಪಡೋರು ಒಂದ್ಸಲ ಟ್ರೈ ಮಾಡಬಹುದು. ಈ ಸಿನಿಮಾದ ಪೋಸ್ಟರ್ ಗಳಲ್ಲಿ ಬಾಲಕೃಷ್ಣ ಅವರನ್ನ ಡಾಕು ಗೆಟಪ್ ಅಲ್ಲಿ ನೋಡಿ ಸಿನಿಮಾದಲ್ಲಿ ಏನೋ ಹೊಸತನ ಇರಬಹುದು ಅಂತ ಹೋದೆ. ಆದ್ರೆ ಅದೇ ಹಳೆ ಪ್ಯಾಟರ್ನ್ ನಲ್ಲಿ ಇರುವಂತ ರೂಟೀನ್ ಸ್ಟೋರಿ ಇದು. ಸೇ ಫಾರ್ ಎಕ್ಸಾಂಪಲ್ ಒಂದು ಊರಿರುತ್ತೆ, ಆ ಊರಲ್ಲಿ ಒಬ್ಬ ಕ್ರೂರಿಯಾದ ವಿಲನ್, ಆ ಊರಿನ ಜನಗಳನ್ನ ಕಾಪಾಡೋಕೆ ಬರುವಂತ ನಮ್ಮ ಸೇವಿಯರ್. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈ ತರದ ಕಥೆ ಇರುವಂತ ಸಿನಿಮಾಗಳು ನೂರಾರು ಬಂದಿವೆ. ಆದ್ರೆ ನಿರ್ದೇಶಕ ಬಾಬಿ ಅವರು ಇದನ್ನ ಸ್ವಲ್ಪ ಡಿಫರೆಂಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ವೈಷ್ಣವಿ ಅನ್ನೋ ಮಗುಗೆ ಪ್ರಾಣಾಪಾಯ ಇರುತ್ತೆ. ಈ ವಿಷಯ ಗೊತ್ತಾದಂತ ನಮ್ಮ ಡಾಕು ಮಹಾರಾಜ್ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡು ಆ ಮಗುಗೆ ರಕ್ಷಣೆ ಆಗಿರೋದಕ್ಕೆ ಬರ್ತಾನೆ. ಆ ಮಗುಗೂ ಇವನಿಗೂ ಏನ್ ಸಂಬಂಧ, ಹಾಗೂ ಇಂಜಿನಿಯರ್ ಆಗಿದ್ದಂತ ಸೀತಾರಾಮ್ ಡಾಕು ಆಗಿ ಹೇಗೆ ಚೇಂಜ್ ಆದ ಅನ್ನೋದೇ ಸಿನಿಮಾದ ಆನ್ಲೈನ್ ಸ್ಟೋರಿ. ಈ ಸಿನಿಮಾದಲ್ಲಿ ತಮಿಳಿನ ಒಂದೆರಡು ಹಿಟ್ ಸಿನಿಮಾಗಳ ರೆಫರೆನ್ಸ್ ಇದೆ. ಅದರಲ್ಲೂ ಫಸ್ಟ್ ಆಫ್ ಆಲ್ ಅಂತೂ ವಿಕ್ರಮ್ ಸಿನಿಮಾದ ಟೆಂಪ್ಲೇಟ್ ಅನ್ನೇ ಕಾಪಿ ಮಾಡಿದ್ದಾರೆ. ಇನ್ನು ಜೈಲರ್ ಹಾಗೂ ರಜನಿಕಾಂತ್ ಅವರ ರೆಫರೆನ್ಸ್ ಕೂಡ ಅಲ್ಲಲ್ಲಿ ಕಾಣಿಸುತ್ತೆ. ಈ ಸಿನಿಮಾದಲ್ಲಿ ಬಾಲಕೃಷ್ಣ ಅವರಿಗೆ ಎವ್ರಿ 15 ಮಿನಿಟ್ಸ್ ಒಂದು ಎಲಿವೇಶನ್ ಬೀಳುತ್ತೆ. ಇವರ ಅಭಿಮಾನಿಗಳಿಗಂತೂ ಖಂಡಿತ ಹಬ್ಬನೇ. ಎಂದಿನ ಬಾಲಕೃಷ್ಣ ಸಿನಿಮಾಗಳಂತೆ ಪಂಚ್ ಡೈಲಾಗ್ಸ್ ಹಾಗೂ ಸಿಂಹದ ರೆಫರೆನ್ಸ್ ಇರುವಂತ ಡೈಲಾಗ್ಸ್ ಇಲ್ಲೂ ಕೂಡ ಇರ್ತವೆ. ಈ ಸಿನಿಮಾದಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಸಿನಿಮಾಟೋಗ್ರಫಿ. ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಈ ತರದ ಒಂದು ವಿಜುವಲ್ಸ್ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಇನ್ನು ತಮನ್ ಅವರು ಬಾಲಕೃಷ್ಣ ಸಿನಿಮಾಗಳಿಗೆ ಯಾವ ತರ ಬಿಜಿಎಂ ಕೊಡ್ತಾರೆ ಅಂತ ನಾವು ಹಿಂದಿನ ಸಿನಿಮಾಗಳಲ್ಲಿ ನೋಡಿದ್ದೀವಿ. ಅದೇ ಲೌಡ್ ಬಿಜಿಎಂ ಇಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಬಟ್ ಈ ಸಲ ಬಿಜಿಎಂ ಚೆನ್ನಾಗಿದ್ದು ಸಿನಿಮಾದಲ್ಲಿನ ಹೈ ಮೂವ್ಮೆಂಟ್ಸ್ ನ ಅದು ಎಲಿವೇಟ್ ಕೂಡ ಮಾಡಿದೆ. ಡೈರೆಕ್ಟರ್ ಬಾಬಿ ಕೊಲ್ಲಿ ಇವರ ಈ ಹಿಂದಿನ ಸಿನಿಮಾಗಳನ್ನ ನೀವು ನೋಡಿದ್ರೆ ಇವರೊಬ್ಬ ಪಕ್ಕ ಕಮರ್ಷಿಯಲ್ ಡೈರೆಕ್ಟರ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಇವರ ಸಿನಿಮಾಗಳಲ್ಲಿ ದೊಡ್ಡ ಕಥೆ ಏನಿಲ್ಲದಿದ್ರು ಕೂಡ ಇವರ ಸ್ಕ್ರೀನ್ ಪ್ಲೇ ಚೆನ್ನಾಗಿರುತ್ತೆ. ಅದೇ ಈ ಡಾಕು ಮಹಾರಾಜ್ ಸಿನಿಮಾದಲ್ಲೂ ಕೂಡ ಆಗಿರೋದು. ಮೊದಲೇ ಹೇಳಿದಾಗೆ ಈ ಸಿನಿಮಾದಲ್ಲಿ ಒಂದೆರಡು ಸಿನಿಮಾಗಳ ರೆಫರೆನ್ಸ್ ಇದ್ದು ಅದಕ್ಕೆ ಇವರದ್ದೇ ಆದ ಒಂದು ಫ್ಲೇವರ್ ನ ಆಡ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ನಮ್ಮ ಕನ್ನಡ ನಟರಾದ ರಿಷಿ ಹಾಗೂ ಶ್ರದ್ಧಾ ಶ್ರೀನಾಥ್ ಅವರಿಗೆ ಪ್ರಮುಖ ಪಾತ್ರ ಸಿಕ್ಕಿದೆ. ಇವರಿಬ್ರು ಕೂಡ ಅವರಿಗೆ ಕೊಟ್ಟ ಪಾತ್ರದಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇವರ ಜೊತೆಗೆ ಸಿನಿಮಾದಲ್ಲಿ ಇನ್ನೂ ಹಲವಾರು ಸಪೋರ್ಟಿಂಗ್ ಆಕ್ಟರ್ಸ್ ಇದ್ದು ಎಲ್ಲರೂ ಕೂಡ ಅವರ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಬಾಬಿ ಡಿಯೋಲ್ ಅವ್ರನ್ನ ಈ ಸಿನಿಮಾದಲ್ಲಿ ಆದಷ್ಟು ಕ್ರೂಯಲ್ ಆಗಿ ತೋರಿಸಿದ್ದಾರೆ. ಆ ಪಾತ್ರಕ್ಕೆ ಅವರು ಚೆನ್ನಾಗಿ ಸೂಟ್ ಆಗಿದ್ದಾರೆ ಕೂಡ. ಸಿನಿಮಾದ ಕ್ಲೈಮ್ಯಾಕ್ಸ್ ಪ್ರೆಡಿಕ್ಟಬಲ್ ಆಗಿದ್ದು ಬಾಲಕೃಷ್ಣ ಹಾಗೂ ಇವರ ನಡುವಿನ ಸೀನ್ಸ್ ಅನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಬರೆದಿರಬಹುದಾಗಿತ್ತು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇನ್ನು ಬಾಲಯ್ಯ ಅವರು ಈ ತರದ ಪಾತ್ರಗಳಲ್ಲಿ ತುಂಬಾ ಸಲೀಸಾಗಿ ಆಕ್ಟ್ ಮಾಡ್ತಾರೆ. ಸತತ ಹಿಟ್ ಸಿನಿಮಾಗಳನ್ನ ಕೊಡ್ತಿರುವ ಇವರ ಖಾತೆಗೆ ಈ ಸಿನಿಮಾ ಕೂಡ ಆಡ್ ಆಗುತ್ತೆ. ಸಿನಿಮಾದಲ್ಲಿ ಊರ್ವಶಿ ರೋಟೆಲ್ ಅವರ ಎಕ್ಸ್ಪೋಸಿಂಗ್ ನ ಹೊರತುಪಡಿಸಿ ಬೇರೆ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ. ಸೊ ನೀವೇನಾದ್ರೂ ಟಿಪಿಕಲ್ ಬಾಲಕೃಷ್ಣ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸೊ ಇದಾಗಿರುತ್ತೆ ಡಾಕು ಮಹಾರಾಜ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.